ಈಗ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದು ಹೈಕಮಾಂಡ್ ಗಮನದಲ್ಲೂ ಇದೆ. ಇಲ್ಲ ಅಂತಂದರೆ ಇದಕ್ಕೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರೇ ಸ್ಥಳಕ್ಕೆ ಬಂದು ಕೂತ್ಕೊಳ್ತಾರೆ, 3 ದಿನ 4 ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತೇಳಿ ಹೇಳಿದರೆ ಇದು BJP ಸಂಘಟಿತವಾದಂಥ ಹೋರಾಟವನ್ನು ಮಾಡ್ತಾಯಿದೆ. ಇಲ್ಲಿ ವ್ಯಕ್ತಿ ಈಗ ಯತ್ನಾಳರು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ BJP ಲೀಡ್ರು, ಹಾಗಂತ ನಾನು ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋಕ್ಕಾಗುತ್ತಾ? ಅವರು ನಮ್ಮ BJP ಅವರಲ್ವಾ? ಅವರ ಪಾಪ್ಯುಲಾರಿಟಿಯಿಂದ ಲಾಭ ಆಗೋದು ಯಾರಿಗೆ? BJPಗೆ. ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಅದರಿಂದ ಲಾಭ ಆಗೋದು ಯಾರಿಗೆ? BJPಗೆ. ಈಗ ನಾವು ಕೂಡ ಕೈ ಜೋಡಿಸಿ ಎಲ್ಲ ಕಡೆನೂ ಕೆಲಸವನ್ನು ಮಾಡ್ತಿದ್ವಿ, ಹೋರಾಟವನ್ನು ಮಾಡ್ತಿದ್ವಿ. ಇದರಿಂದ ಪಕ್ಷ ಸಂಘಟನೆ, ಪಕ್ಷ ಬಲಗೊಳ್ಳುವಂಥದ್ದು ಆಗ್ತಾಯಿದೆ. ಇದರಿಂದ ಒಟ್ಟಾರೆ BJPಗೆ ಲಾಭ ತಾನೆ. ಆ ಕೆಲಸವನ್ನು ನಾವು ಅಷ್ಟು ಮಾಡ್ತಾಯಿದ್ವಿ. ಹಂಗೆ ನೋಡ್ರಿ, ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೊಂದು ಬಾಗಿಲು, ಎಲ್ಲರೂ ಒಂದು ಅಂಗಡಿ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಅಲ್ಲೇ ನೀವು ಯೋಚನೆಯನ್ನು ಮಾಡಿ, ಪ್ರತಿನಿತ್ಯ ಸಿದ್ದರಾಮಯ್ಯನವರು ಚೇರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗೆಲ್ಲ ಸಮಾವೇಶ ಮಾಡೋಕ್ಕೆ ಅಂತ ಹೊರಟಿದ್ರೆ, ಚೇರ್ ಎಳಿಬೇಕು, ಯಾವಾಗ ಹೇಳಿದ್ಬಿಟ್ಟು ಅಲ್ಲಿ ಕೂತ್ಕೋತೀನಿ ಅಂತ DK ಶಿವಕುಮಾರ್ ಅವರು ಕಾಯ್ತಾನೇ ಇದ್ದಾರೆ. ಈ ಮಧ್ಯದಲ್ಲಿ ನಾನೆಲ್ಲಿ ಬಂದು ಆಗಲು ಅಂತ ಸತೀಶ್ ಜಾರಕಿಹೊಳಿ ಅವರು ಯೋಚನೆ ಮಾಡ್ತಿರ್ತಾರೆ. ನಾನು ಅಧ್ಯಕ್ಷ ಆಗ್ಬೋದು, ನಾನು ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ. ಇದರ ಮಧ್ಯದಲ್ಲೇ ಸೈಲೆಂಟಾಗಿ ನನಗೆಲ್ಲ ಅವಕಾಶ ಸಿಗುತ್ತೋ ಅಂತ ಖರ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ, ಖರ್ಗೆ ಅವ್ರ ಮಗ ಯೋಚನೆ ಮಾಡ್ತಿದ್ದಾರೆ, ಪರಮೇಶ್ವರ್ ಅವರು ದಲಿತ ಕೋಟದಲ್ಲಿ ನನಗೂ ಎಲ್ಲ ಸಿಗ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾರೆ. 25 ಬಾಗಿಲು, ಊರು ತುಂಬ ಬಾಗಿಲಿರೋ ಅಂಥದ್ದು ಕಾಂಗ್ರೆಸ್ಸಲ್ಲಿ. ನಮ್ಮಲ್ಲಿ ಒಂದೇ ಹೋರಾಟ, ಒಂದೇ ಗುರಿ, ಒಂದೇ ಉದ್ದೇಶ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಮೂಡಾದ ಬಗ್ಗೆನೂ ಕೂಡ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ. ವಾಲ್ಮೀಕಿ ಹಗರಣದ ಬಗ್ಗೆನೂ ಕೂಡ ಧ್ವನಿ ಎತ್ತಿದ್ದೀವಿ. ಇವಾಗ ಭೂ ಕಬಳಿಕೆ ನೀತಿ ವಿರುದ್ಧ ಹೋರಾಟವನ್ನು ಮಾಡ್ತಿದ್ವಿ. ನಮ್ಮಲ್ಲಿ ಯಾವುದು ಇದು ಮನೆ ಒಂದು 3 ಬಾಗಿಲಲ್ಲ. ಇಲ್ಲಿ ಅಲ್ಲಿ ಕಾಂಗ್ರೆಸ್ಸಲ್ಲಿ ಹೋಗಿ ನೋಡಿ, ಇಲ್ಲಿ ಎಲ್ಲರೂ ಒಂದೊಂದು ಅಂಗಡಿ, ಒಂದೊಂದು ಬಾಗಿಲು ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಕೂಡ ನನಗೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಿದ್ದಾರೆ. ಅಧಿಕಾರ ಅವ್ರ ಕೈಯಲ್ಲಿದೆ, ಹೊಡೆದಾಟ ನಡೀತಿರೋದು ಅಲ್ಲಿ. ನಮ್ಮದು ಸಂಘಟನೆ ಮಾಡೋದ್ರಲ್ಲಿ ಎಲ್ಲರೂ ಯೋಗದಾನವನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.